ಹಾಯ್ ಸ್ನೇಹಿತರೆ, ಎಲ್ಲರಿಗೂ KS ಕರಿಯರ್ ಅಕಾಡೆಮಿ ಯೂಟ್ಯೂಬ್ ತರಗತಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು PC ಪರೀಕ್ಷೆಗೆ ಸಂಬಂಧಿಸಿದಂತೆ ಕರ್ನಾಟಕ ಇತಿಹಾಸದ ಕೆಲವು ಪ್ರಮುಖವಾದಂತಹ ರಿಪೀಟೆಡ್ ಆಗಿರುವಂಥ ಪ್ರಶ್ನೋತ್ತರಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಓಕೆ. ಈಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಇನ್ನು ಟಿಪ್ಪು ಸುಲ್ತಾನ ರಣಭೂಮಿಯಲ್ಲಿ ಯಾವಾಗ ಮೃತಪಟ್ಟ? ಅಂದರೆ ಟಿಪ್ಪು ಸುಲ್ತಾನ ಯಾವ ವರ್ಷದಲ್ಲಿ ಯುದ್ಧ ಭೂಮಿಯಲ್ಲಿ ಮರಣ ಹೊಂದಿದ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನ. ಇದಕ್ಕೆ ನಾವು ಸರಿಯಾದಂತಹ ಉತ್ತರವನ್ನು ನೋಡೋದಾದರೆ ಯಾವುದು? ಆಪ್ಷನ್ ಡಿಯಲ್ಲಿ ಕೊಟ್ಟಿದ್ದಾನೆ ನೋಡಿರಿ. ಯಾವುದು? 4 ಮೇ 1799 ಇಸ್ವಿಯಲ್ಲಿ ಈ ಟಿಪ್ಪು ಸುಲ್ತಾನ ಮರಣವನ್ನು ಹೊಂದುತ್ತಾನೆ. ಇಲ್ಲಿ ನಾವು ಆಂಗ್ಲೋ ಮೈಸೂರು ಯುದ್ಧಗಳು ಅಂತೇಳಿ ಕಂಡು ಬರ್ತಾವೆ. ಎಲ್ಲಿ? ಈ ಟಿಪ್ಪು ಸುಲ್ತಾನ್ ಮತ್ತು ಆತನ ತಂದೆ ಹೈದರ್ ಅಲಿಗಳು ಇವರಿಬ್ಬರು ಬ್ರಿಟಿಷರನ್ನೇ ಮಾಡಿದಂತಹ ಯುದ್ಧಗಳಿವು. ಇಲ್ಲಿ 4 ರೀತಿಯಲ್ಲಿ ಆಂಗ್ಲೋ ಮೈಸೂರು ಯುದ್ಧಗಳು ನಡೀತಾವೆ. ಅದರಲ್ಲಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಅನ್ನುವಂಥದ್ದು 1767ರಿಂದ 1769ರವರೆಗೆ 1769ರವರೆಗೆ ಪ್ರಥಮ ಆಂಗ್ಲೋ ಮೈಸೂರು ಯುದ್ಧ ಕಂಡು ಬರ್ತದೆ. ಇದರಲ್ಲಿ ಈತನ ತಂದೆ ಯಾರಪ್ಪ ಅಂತಂದರೆ ಹೈದರ್ ಅಲಿ ಮತ್ತು ಬ್ರಿಟಿಷರ ಮಧ್ಯೆ ನಡೆದಂತಹ ಮೊಟ್ಟ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಯಾವುದು? ಇದು ಒಂದು ಪ್ರಮುಖವಾದಂತಹ ಒಂದು ಒಪ್ಪಂದದಿಂದ ಕೊನೆಗೊಳ್ಳುತ್ತದೆ. ಅದನ್ನು ಕೂಡ ಹಲವಾರು ಬಾರಿ ಪ್ರಶ್ನೆ ಕೇಳಿದಾನೆ. ಅದು ಯಾವುದಪ್ಪ ಅಂತಂದ್ರೆ ಮದ್ರಾಸ್ ಒಪ್ಪಂದ. ಯಾವುದು? ಮದ್ರಾಸ್ ಒಪ್ಪಂದದಿಂದ ಈ ಮೊದಲ ಒಂದು ಆಂಗ್ಲೋ ಮೈಸೂರು ಯುದ್ಧ ಅನ್ನುವಂಥದ್ದು ಕೊನೆಗೊಳ್ತದೆ. ಅದೇ ರೀತಿಯಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ನೋಡಿದರೆ ನಾವು 1780ರಿಂದ 1784ರವರೆಗೆ ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಅನ್ನುವಂಥದ್ದು ನಡೀತದೆ. 1780ರಿಂದ 1784ರವರೆಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ. ಇದು ಯಾವ ಒಪ್ಪಂದಪ್ಪ ಅಂತಂದರೆ ಮಂಗಳೂರು ಒಪ್ಪಂದದಿಂದ ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಅನ್ನುವಂಥದ್ದು ಕೊನೆಗೊಳ್ಳುತ್ತದೆ. ಇಲ್ಲಿ ಯಾರು? ಟಿಪ್ಪು ಸುಲ್ತಾನನ ತಂದೆಯಾದಂಥ ಹೈದರ್ ಅಲಿ 1782ರಲ್ಲಿ ಸಾವನ್ನಪ್ತಾನ. ಅದರ ನಂತರ ಯುದ್ಧವನ್ನು ಮುನ್ನಡೆಸಿದಂಥವನು ಯಾರಪ್ಪ ಅಂತಂದ್ರೆ ಈ ಟಿಪ್ಪು ಸುಲ್ತಾನ್. ಈಗ ನೆಕ್ಸ್ಟ್ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಅಂತೇಳಿ ಕಂಡು ಬರ್ತದೆ. ಅದು ಯಾವ ವರ್ಷ ನಡೀತಪ್ಪ ಅಂತಂದ್ರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ 1790ರಿಂದ 1792ರವರೆಗೆ 1790ರಿಂದ 1792ರವರೆಗೆ ಲಾರ್ಡ್ ಕಾರ್ನ್ ವಾಲಿಸ್ರವರ ಕಾಲಾವಧಿಯಲ್ಲಿ ಈ ಯುದ್ಧ ನಡೀತದೆ. ಇದು ಯಾವುದಪ್ಪ ಅಂತಂದರೆ ಶ್ರೀರಂಗಪಟ್ಟಣ ಒಪ್ಪಂದದಿಂದ ಈ ಯುದ್ಧ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಅನ್ನುವಂಥದ್ದು ಕೊನೆಗೊಳ್ಳುತ್ತದೆ. ಅದೇ ರೀತಿಯಲ್ಲಿ ಇನ್ನೊಂದು ನಾವು ಪ್ರಮುಖವಾಗಿ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಈ ಟಿಪ್ಪು ಸುಲ್ತಾನ್ ಅನ್ನುವಂಥವನು ಸಾವನ್ನು ಅಪ್ಪತಾನೆ. 4 ಮೇ 1799ರಲ್ಲಿ. ಅಂದರೆ ಈ ಯುದ್ಧ ಯಾವಾಗ ನಡೆದಿತ್ತು? 1799ರಲ್ಲಿ ಈ ಯುದ್ಧ ಅನ್ನುವಂಥದ್ದು ಜರುಗುತ್ತದೆ. ಈ ಟಿಪ್ಪು ಸುಲ್ತಾನ್ನ ಸಮಾಧಿ ಎಲ್ಲಿತ್ತಪ್ಪ ಅಂತಂದ್ರೆ ಎಲ್ಲಿ? ಶ್ರೀರಂಗಪಟ್ಟಣದಲ್ಲಿ ಕಾಣ್ತೀವಿ. ಈ ಕಾಲಾವಧಿಯಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಅನ್ನುವಂಥವನು ಆಡಳಿತವನ್ನು ನಡೆಸ್ತಾ ಇರ್ತಾನೆ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಈ ಪ್ರಶ್ನೆ ಹೇಳಿಕೆ ರೂಪದಲ್ಲಿರುವಂತಹ ಒಂದು ಪ್ರಮುಖ ಪ್ರಶ್ನೆ. ಈಗ ಏನು ಕೊಟ್ಟಿದ್ದಾನೆ ಇಲ್ಲಿ? ಪಟ್ಟದಕಲ್ಲು ದೇವಾಲಯ ಸಂಕೀರ್ಣವಾದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಅಂದರೆ ಪಟ್ಟದಕಲ್ಲಿರುವಂತಹ ದೇವಾಲಯದ ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ 1ನೇ ಹೇಳಿಕೆಯನ್ನು ನೋಡೋದಾದರೆ ನಾವು ಇದು ಯುನೆಸ್ಕೋವಿನ ಒಂದು ವಿಶ್ವ ಪರಂಪರೆಯ ತಾಣವಾಗಿದೆ ಮತ್ತು ಮಲಪ್ರಭಾ ನದಿಯ ತೀರದಲ್ಲಿದೆ ಅಂತೇಳಿ ಕೊಟ್ಟಿದ್ದಾನೆ. ಯಾವ ದೇವಾಲಯ? ಪಟ್ಟದಕಲ್ಲು ದೇವಾಲಯ. ಅದೇ ರೀತಿ 2ನೇ ಸೆಂಟೆನ್ಸ್ ಇದು ಪಾಂಡ್ಯ ರಾಜವಂಶದ ಆಳ್ವಿಕೆಯಲ್ಲಿ ಸಮಯದಲ್ಲಿ ನಿರ್ಮಿಸಲಾಗಿತ್ತು. ಅಂದರೆ ಇದು ಪಾಂಡ್ಯರು ಅಂದರೆ ಇವರು ಎಲ್ಲಿ? ತಮಿಳುನಾಡಿನಲ್ಲಿ ಆಳ್ವಿಕೆಯನ್ನು ಮಾಡಿದಂಥವ್ರು. ನೆಕ್ಸ್ಟ್ 3ನೇ ಹೇಳಿಕೆಯನ್ನು ನೋಡೋದ್ರೆ ನಾವು ಸಂಕೀರ್ಣದಲ್ಲಿರುವ ವಿರೂಪಾಕ್ಷ ದೇವಾಲಯವನ್ನು ರಾಣಿ ಲೋಕಮಹಾದೇವಿಯವರಿಂದ ನಿರ್ಮಿಸಲಾಗಿದೆ. ಅಂದರೆ ರಾಣಿ ಲೋಕಮಹಾದೇವಿಯಿಂದ ನಿರ್ಮಿಸಲಾಗಿದೆ ಅಂತೇಳಿ ಕೊಟ್ಟಿದ್ದಾನೆ. ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ನಾವು 1 ಮತ್ತು 3 ಹೇಳಿಕೆಗಳು ಸರಿ ಆಗ್ತವೆ. ಯಾವುದು? ಆಪ್ಷನ್ ಸಿಯಲ್ಲಿ ಕೊಟ್ಟಿದ್ದಾನೆ ನೋಡಿ. ಇದು 2ನೇ ಹೇಳಿಕೆ. ಅಂದರೆ ಪಾಂಡ್ಯರು, ಚೇರರು ಮತ್ತು ಚೋಳರು ಇವರು ತಮಿಳುನಾಡಿನಲ್ಲಿ ಆಡಳಿತವನ್ನು ಮಾಡಿದಂಥವ್ರು. ಹಾಗಾಗಿ ಈ ದೇವಾಲಯ ಅವರಿಗೆ ಸಂಬಂಧ ಪಡೋದಿಲ್ಲ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿರುವಂಥ ಪ್ರಶ್ನೆ. ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ಡ್ಯಾಶ್ ಎಂದು ಕರೆಯಲಾಗಿತ್ತು. ಅಲ್ಲಿರುವಂತಹ ಪ್ರಾಂತ್ಯಗಳನ್ನು ಏನಂತ ಕರಿತಾ ಇದ್ರಪ್ಪ ಅಂತಂದ್ರೆ ರಾಜ್ಯ ಅಂತೇಳಿ ಕರಿತಾ ಇದ್ರು. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಇದು ಕೂಡ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿರುವಂಥದ್ದು. ಯಾವುದಪ್ಪ ಅಂತಂದರೆ ವಿಜಯನಗರದ ಆಡಳಿತಗಾರನಾಗಿದ್ದ ಕೃಷ್ಣದೇವರಾಯನು ರಚಿಸಿದ ಅಮುಕ್ತ ಮೌಲ್ಯ ಕೃತಿ
ಯಾವ ಭಾಷೆಯಲ್ಲಿದೆ ಅಂತೇಳಿ ಕೇಳಿದಾನೆ. ಯಾವುದು ಇದನ್ನು ಯಾವ ಪರೀಕ್ಷೆಯಲ್ಲಿ ಕೇಳಿದಾನಪ್ಪ ಅಂತಂದ್ರೆ ಇಲ್ಲಿ PSI 2020ರಲ್ಲಿ ಕೇಳಿದಂತಹ ಪ್ರಶ್ನೆ. ಈ ಅಮುಕ್ತ ಮೌಲ್ಯ ಅನ್ನುವಂಥದ್ದು ಯಾವ ಭಾಷೆಯಲ್ಲಿ ರಚನೆಯನ್ನು ಮಾಡಿದಾನ ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ತೆಲುಗು ಭಾಷೆಯಲ್ಲಿ. ಅದೇ ರೀತಿ ಇಲ್ಲಿ ಈ ಕೃಷ್ಣದೇವರಾಯ ಇನ್ನೂ 2 ನಾಟಕಗಳನ್ನು ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡಿರ್ತಾನೆ. ಅವು ಯಾವಪ್ಪ ಅಂತಂದ್ರೆ ಒಂದು ಯಾವುದು ತೆಲುಗು ಭಾಷೆಯಲ್ಲಿರುವುದು ಅಮುಕ್ತ ಮೌಲ್ಯ. ಇಲ್ಲಿ ಜಾಂಬವತಿ ಕಲ್ಯಾಣ, ಒಂದು ಜಾಂಬವತಿ ಕಲ್ಯಾಣ ಮತ್ತು ಇನ್ನೊಂದು ಯಾವುದಪ್ಪ ಅಂತಂದ್ರೆ ಉಷಾ ಪರಿನಯನಂ ಎಂಬ 2 ಏನು ಸಂಸ್ಕೃತ ಭಾಷೆಯಲ್ಲಿ ನಾಟಕಗಳನ್ನು ರಚಿಸಿದಂಥವ್ರು ಯಾರು ಅಂತ ಕೇಳಿದ್ರಂದ್ರೆ ಯಾರು? ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾದಂತಹ ಕೃಷ್ಣದೇವರಾಯ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೆಕ್ಸ್ಟ್ ಬೇಲೂರು ಮತ್ತು ಹಳೆಬೀಡು. ನೋಡ್ರಿ, ಇಲ್ಲಿ ಬೇಲೂರು ಮತ್ತು ಹಳೆಬೀಡು ದೇವಾಲಯಗಳು ಯಾವ ರಾಜವಂಶಕ್ಕೆ ಸೇರಿದ್ದವು? ಇದು ಕೂಡ PSI 2020ರಲ್ಲಿ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಒಂದು ಪ್ರಶ್ನೆ. ಬೇಲೂರು ಮತ್ತು ಹಳೆಬೀಡು, ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಹೊಯ್ಸಳ ರಾಜವಂಶಕ್ಕೆ ಸಂಬಂಧಿಸಿದಂತಹ ಪ್ರಮುಖ ದೇವಾಲಯಗಳು ಯಾವುವು? ಬೇಲೂರಿನ ಚೆನ್ನಕೇಶವ, ಅದೇ ರೀತಿ ಹಳೆಬೀಡಿನ ಹೊಯ್ಸಳೇಶ್ವರ ಮತ್ತು ಇನ್ನೊಂದು ಯಾವುದಪ್ಪ ಅಂತಂದ್ರೆ ಸೋಮನಾಥಪುರದ ಕೇಶವ ದೇವಾಲಯ. ಈ ರೀತಿ ಹಲವಾರು ಒಂದು ದೇವಾಲಯಗಳನ್ನು ಇವರು ಕಟ್ತಾರೆ. ಅದರಲ್ಲಿ ಬೇಲೂರಿನ ಚೆನ್ನಕೇಶವ ದೇವಾಲಯ ಏಕಕೂಟ ದೇವಾಲಯ ಆಗಿ ಕಂಡುಬರ್ತದೆ. ಅದೇ ರೀತಿ ಹಳೆಬೀಡು ಚೆನ್ನಕೇಶವ ದೇವಾಲಯ ಒಂದು ದ್ವಿಕೂಟ ದೇವಾಲಯ ಅಂತೇಳಿ ನಾವು ಅದನ್ನು ಕರಿತೀವಿ. ಇವು ಏನಪ್ಪ ಅಂತಂದರೆ ಇದ್ರ ವಿಶೇಷತೆ, ಇವು ವಿಶ್ವ ಪಾರಂಪರ್ಯ ಪಟ್ಟಿಗೆ ಕೂಡ ಇವು ಸೇರಿರ್ತವೆ. ಯಾವುವು? ಬೇಲೂರಿನ ಚೆನ್ನಕೇಶವ, ಹಳೆಬೀಡಿನ ಮತ್ತು ಹೊಯ್ಸಳೇಶ್ವರ, ಅದೇ ರೀತಿ ಸೋಮನಾಥಪುರದ ಕೇಶವ ದೇವಾಲಯ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಜಯನಗರ ಸಾಮ್ರಾಜ್ಯದ ಅವಶೇಷಗಳನ್ನು ಇಲ್ಲಿ ನೋಡಬಹುದು. ಅಂದರೆ ಯಾವ ಪ್ರದೇಶದಲ್ಲಿ ವಿಜಯನಗರ ಸಾಮ್ರಾಜ್ಯದ ಒಂದು ಅವಶೇಷಗಳನ್ನು ಕಾಣಬಹುದು ಅಂತೇಳಿ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ. ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಹಂಪಿ. ಯಾಕಪ್ಪ ಅಂತಂದರೆ ವಿಜಯನಗರದ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಲ್ಲಿ ನಾವು ನೋಡಿದರೆ ಗೊತ್ತಾಗುತ್ತೆ. ಯಾವುದು? ಹಂಪಿ. ಈ ಹಂಪಿಯಲ್ಲಿ ವಿವಿಧ ರೀತಿಯ ಅವರ ಸ್ಮಾರಕಗಳಾಗಿರ್ಬೋದು, ಅಲ್ಲಿ ವಿಜಯನಗರ ಸಾಮ್ರಾಜ್ಯದ ಎಲ್ಲ ರೀತಿಯ ಅವಶೇಷಗಳನ್ನು ನಾವು ಕಾಣ್ಬೋದು. ಅದೇ ರೀತಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ರಾಜಧಾನಿ ಯಾವುದು? ಹಂಪಿ. ಅದೇ ಅವರು ವಿಜಯನಗರ ಸಾಮ್ರಾಜ್ಯದ ಪ್ರಪ್ರಥಮ ರಾಜಧಾನಿ ಯಾವುದು ಅಂತ ಕೇಳಿದಪ್ಪ ಅಂತಂದ್ರೆ ಏನು ಆನೆಗುಂದಿ ಅಂತೇಳಿ ಹಾಕಬೇಕಾಗ್ತದೆ. ಯಾವುದು? ಆನೆಗುಂದಿ. ವಿಜಯನಗರ ಸಾಮ್ರಾಜ್ಯದ ಪ್ರಥಮ ರಾಜಧಾನಿ ಆನೆಗುಂದಿ, ತದನಂತರ ಹಂಪಿ. ಇನ್ನು 3 ರೀತಿಯಲ್ಲಿ ನಾವು ರಾಜಧಾನಿಯನ್ನು ನೋಡ್ತೀವಿ. ಅವು ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತವೆ. ತಾಳಿಕೋಟೆ ಕದನದ ನಂತರ ಏನು ಚಂದ್ರಗಿರಿ, ವೆಲ್ಲೂರು, ಈ ರೀತಿ ಆಂಧ್ರ ಪ್ರದೇಶದಲ್ಲಿ ಇನ್ನೂ 2-3 ಏನು ರಾಜಧಾನಿಗಳು ಕಂಡು ಬರ್ತಾವೆ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೃಷ್ಣದೇವರಾಯನು ಬಾಲಕೃಷ್ಣ ದೇವಾಲಯವನ್ನು ಯಾವ ರಾಜ್ಯದ ವಿಜಯದ ಏನು ಸ್ಮರಣೀಯವಾಗಿ ಕಟ್ಟಿಸಿದನು? ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಇನ್ನು ಒಡಿಶಾ ರಾಜ್ಯದ ವಿಜಯದ ನೆನಪಿಗಾಗಿ ಈ ಬಾಲಕೃಷ್ಣ ಒಂದು ದೇವಾಲಯವನ್ನು ನಿರ್ಮಾಣವನ್ನು ಮಾಡಿರ್ತಾನೆ. ಅಲ್ಲಿರುವಂತಹ ಗಜಪತಿ ಪ್ರತಾಪರುದ್ರನನ್ನು ಸೋಲಿಸಿ ಅಲ್ಲಿರುವಂತಹ ಬಾಲಕೃಷ್ಣನ ಒಂದು ವಿಗ್ರಹವನ್ನು ಏನು ತೆಗೆದುಕೊಂಡು ಬಂದಿರ್ತಾನೆ, ಒಡಿಶಾದಲ್ಲಿರುವಂಥ ಒಂದು ಬಾಲಕೃಷ್ಣನ ವಿಗ್ರಹ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಇಲ್ಲಿ ಯಾವುದು? ಹೊಂದಿಸಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ಒಂದು ಕಡೆ ಏನು ಕೊಟ್ಟನಪ್ಪ ಅಂತಂದ್ರೆ ರಾಜವಂಶ, ಇನ್ನೊಂದು ಕಡೆ ಸ್ಥಾಪಕರು. ಇಲ್ಲಿ ನಾವು ನೋಡೋದಾದರೆ ಏನು ಫಸ್ಟು ಮೊದಲನೇದಾಗಿ ಇಲ್ಲಿ ಏನು ಕೊಟ್ಟನಪ್ಪ ಅಂದ್ರೆ ಪಲ್ಲವರು, ಚಾಲುಕ್ಯರು, ರಾಷ್ಟ್ರಕೂಟರು ಮತ್ತು ಹೊಯ್ಸಳರು. ಈ ಕಡೆ ಆ ಮನೆತನದ ಸ್ಥಾಪಕರ ಬಗ್ಗೆ ಏನು ಸಂಬಂಧಿಸಿದ ಒಂದು ಅರಸರ ಬಗ್ಗೆ ಕೊಟ್ಟಿದ್ದಾನೆ. ಅದರಲ್ಲಿ ಮೊದಲು ಪಲ್ಲವರ ಒಂದು ಏನು ಸಿಂಹ ವಿಷ್ಣು. ಇಲ್ಲಿ ನೋಡಿರಿ, ಪಲ್ಲವರು ಯಾವ್ದು ಮ್ಯಾಚ್ ಆಗ್ತದ? ಸಿಂಹ ವಿಷ್ಣು. ಅದೇ ರೀತಿ ಚಾಲುಕ್ಯರು ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ 1ನೇ ಪುಲಕೇಶಿ ಚಾಲುಕ್ಯ ರಾಜವಂಶಕ್ಕೆ ಸಂಬಂಧಿಸಿದವರು ಯಾರಪ್ಪ ಅಂತಂದರೆ ಚಾಲುಕ್ಯ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತೇಳಿ ಯಾರನ್ನು ಕರಿತಾರಪ್ಪ ಅಂತಂದ್ರೆ 1ನೇ ಪುಲಕೇಶಿ. ಅದೇ ರೀತಿ ಇಲ್ಲಿ 3ನೇದು ಏನು ಕೊಟ್ಟಾರ? ರಾಷ್ಟ್ರಕೂಟರ ಸ್ಥಾಪಕ ಯಾರು? ದಂತಿದುರ್ಗ. ಅದೇ ರೀತಿ ಇಲ್ಲಿ ಏನು ಇನ್ನು ಉಳಿದಿರೋದು ಯಾವುದು? ಹೊಯ್ಸಳರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂಥ ಒಬ್ಬ ರಾಜ ಯಾರಪ್ಪ ಅಂತಂದ್ರೆ ಯಾರು? ವಿಷ್ಣುವರ್ಧನ. ಇವರು ಇಲ್ಲಿರುವಂತಹ ಪ್ರಸಿದ್ಧ ಅರಸರು ಸ್ನೇಹಿತರೆ. ಅದರಲ್ಲಿ ಸ್ಥಾಪಕರು ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ಸ್ಥಾಪಕರು ಬೇರೆ ಬರ್ತಾರೆ. ಯಾರು? ಹೊಯ್ಸಳರ ಸ್ಥಾಪಕ ಯಾರು ಬರ್ತಾರಪ್ಪ ಅಂತಂದ್ರೆ ಸಳ. ಹೊಯ್ಸಳರ ಸ್ಥಾಪಕ ಯಾರಪ್ಪ ಅಂತಂದರೆ ಸಳ. ರಾಷ್ಟ್ರಕೂಟರ ಸ್ಥಾಪಕ ದಂತಿದುರ್ಗ. ಅದೇ ರೀತಿ ಇಲ್ಲಿ ಚಾಲುಕ್ಯರ ಸ್ಥಾಪಕ ಯಾರಪ್ಪ ಅಂತಂದ್ರೆ ಯಾರು? ಚಾಲುಕ್ಯರ ಸ್ಥಾಪಕ ಯಾರು? ಜಯಸಿಂಹ ಅಂತೇಳಿ ಕಂಡು ಬರ್ತಾನೆ. ಅದೇ ರೀತಿ ನೀವು ಪಲ್ಲವರ ಸ್ಥಾಪಕ ಯಾರು ಅಂತೇಳಿ ಕಮೆಂಟ್ ಬಾಕ್ಸ್ನಾಗ ತಿಳಿಸಿ ನೋಡೋಣ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದಲ್ಲಿ ಸ್ವತಂತ್ರ ಘೋಷಿಸಿದ ಮೊದಲ ಗ್ರಾಮ ಯಾವುದು ಅಂತೇಳಿ ಕೊಟ್ಟಿದ್ದಾನೆ. ಇನ್ನು ಕರ್ನಾಟಕದಲ್ಲಿ ಸ್ವತಂತ್ರವನ್ನು ಘೋಷಿಸಿದಂಥ ಮೊಟ್ಟ ಮೊದಲ ರಾಜ್ಯ ಯಾವುದು ಅಥವಾ ಇನ್ನು ಗ್ರಾಮ ಯಾವುದು ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ನಾವು ಸರಿಯಾದಂತಹ ಒಂದು ಉತ್ತರವನ್ನು ನೋಡೋದಾದರೆ ಇಲ್ಲಿ ಯಾವುದು? ಈಸೂರು ಅಂತೇಳಿ ಒಂದು ಗ್ರಾಮ ಬರ್ತದೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಅದನ್ನು ನಾವು ಕರ್ನಾಟಕದಲ್ಲಿ ಸ್ವತಂತ್ರವನ್ನು ಪಡೆದಂತಹ ಮೊಟ್ಟ ಮೊದಲ ಒಂದು ಗ್ರಾಮ ಅಂತೇಳಿ ಕರಿತೀವಿ. ಇಲ್ಲಿ ಇದರ ವಿಶೇಷತೆ ಏನಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಸ್ವತಂತ್ರವನ್ನು ಘೋಷಿಸಿಕೊಂಡಂಥ ಮೊದಲ ಗ್ರಾಮ. ಏಸೂರು ಬಿಟ್ಟರೂ ಏಸೂರು ಬಿಡಲಾರೆವು ಅಂತೇಳಿ ಇವರು ಒಂದು ಹೋರಾಟವನ್ನು ಮಾಡಿ
ಸ್ವತಂತ್ರವನ್ನು ಘೋಷಿಸಿಕೊಳ್ತಾರೆ. ಅದೇ ರೀತಿ ಇಲ್ಲಿ ನಾವು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಸರ್ ಎಂ ವಿಶ್ವೇಶ್ವರಯ್ಯನವರು ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಒಂದು ಪ್ರಮುಖವಾದಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾವುದು? ಸರ್ ಎಂ ವಿಶ್ವೇಶ್ವರಯ್ಯ ಅವರು ಯಾರ ಕೆಳಗೆ ಮೈಸೂರಿನ ದಿವಾನರಾಗಿದ್ದರು ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ಕೃಷ್ಣರಾಜ ಒಡೆಯರ್ ಅಂತೇಳಿ ಕೊಟ್ಟಿದ್ದಾನೆ. ಕೃಷ್ಣರಾಜ ಒಡೆಯರ್ ಅವರ ಕೈಯಲ್ಲಿ ಇವರು ದಿವಾನರಾಗಿದ್ದರು ಅಂತೇಳಿ ಮೈಸೂರಿನ ದಿವಾನರಾಗಿದ್ದರು. ಇವರು ಯಾವ ವರ್ಷದಲ್ಲಿ ಇರ್ತಾರಪ್ಪ ಅಂತಂದರೆ 1912ರಿಂದ 1918ರವರೆಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಕಾರ್ಯವನ್ನು ಮಾಡಿರ್ತಾರೆ ಮೈಸೂರಿನ ದಿವಾನರಾಗಿ. ಎಸ್, ನೆಕ್ಸ್ಟ್ ಕ್ವಶನ್ ಬೀದರ್ನಲ್ಲಿ ಪ್ರಸಿದ್ಧವಾದಂತಹ ಮದರಸಾವನ್ನು ಸ್ಥಾಪಿಸಿದವರು ಯಾರಂತೇಳಿ ಕೇಳಿದ್ದಾರೆ. ಅದಕ್ಕೆ ನೀವು ಕಾಮೆಂಟ್ನಲ್ಲಿ ಉತ್ತರವನ್ನು ತಿಳಿಸಿರಿ ನಾವು. ಅದು ಬೀದರ್ನಲ್ಲಿ ಪ್ರಸಿದ್ಧವಾದಂತಹ ಮದರಸಾವನ್ನು ಸ್ಥಾಪಿಸಿದವರು ಯಾರಂತೇಳಿ. ಎಸ್, ಓಕೆ, ಧನ್ಯವಾದಗಳು. ಇದರ PDF ಏನಾದರೂ ಬೇಕಾಗಿತ್ತಂದ್ರೆ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾವು ಒಂದು ಲಿಂಕನ್ನು ಕೊಟ್ಟಿದ್ದೀವಿ. ಅಲ್ಲಿ ಹೋಗಿ ನೀವು PDF ನಲ್ಲಿ ಇನ್ನೊಮ್ಮೆ ಇದನ್ನು ನೋಡಿಕೊಳ್ಳಬಹುದು. ಎಸ್, ಥ್ಯಾಂಕ್ ಯು.